ಕಿರಾತಕ, ಮೈ ನೇಮ್ ಇಸ್ ಕಿರಾತಕ ನಿಂತಿರ್ಬೋದು. ಆದರೆ ಆ ಕತೆ ಎಲ್ಲೋ ಒಂದಿನ ಮುಂದೊಂದು ದಿನ ಬೇರೆ ಯಾರ್ದೋ ಹೀರೋ ಮೂಲಕ ಆದರೂ ಹೊರಗಡೆ ಬರುತ್ತೋ ಅನ್ನೋ ಆಶಾಭಾವನೆ ನಿಮ್ಗಿದೆಯಾ? ಸರ್ ಅದು ಹೊರಗಡೆ ಬರುತ್ತೆ ಅನ್ನೋ ಆಶಾಭಾವನೆ ಇದೆ. ಬೇರೆ ಇರೋ ಚಾನ್ಸೇ ಇಲ್ಲ ಸರ್ ಅದು. ಮಾಡಿದ್ರೆ ಐಶ್ವರ್ಯ ಮಾಡಬೇಕು. ಅವರೇ ಮಾಡಬೇಕು. ಒನ್ ಆ್ಯಂಡ್ ಓನ್ಲಿ ರಾಕಿಂಗ್ ಸ್ಟಾರ್ ಮಾತ್ರ ಗೂಳಿ ನಂದೀಶ ಸರ್. ಆ ಜಾಗ ಬೇರೆಯವ್ರು ತುಂಬಕ್ಕೆ ಆಗಲ್ಲ. ಆಮೇಲೆ ಆ ಥರ ಇರೋ ಮ್ಯಾನರಿಸಮ್ ಅದು ತುಂಬ ದೊಡ್ಡ ಸ್ಕ್ರಿಪ್ಟ್ ಅದು. ನಾರ್ಮಲ್ ಹ್ಯೂಮರ್ ಸಬ್ಜೆಕ್ಟು ಪಾರ್ಟ್ 1 ಬಟ್ ಇದು ತುಂಬ ದೊಡ್ಡ ಸ್ಕೇಲ್ ಇರೋವಂಥ ಮೇಕಿಂಗ್ ವೈಸ್ ಆಗಲಿ ತುಂಬ ದೊಡ್ಡದಾಗಿ ಆಗುವಂಥದ್ದು ಅದು ಹಾಗೆ ಆಗುತ್ತೆ ಸರ್ ಅದು. ನಿರ್ದೇಶಕ ಅನಿಲ್ ಅವರು ಕೂಡ ಈಗ ಕಲ್ಟ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಅವರು ಎಲ್ಲ ಒಂದು ಕಡೆ ಭರವಸೆ ಕೊಟ್ಟಿದ್ದುಂಟಾ? ಇಲ್ಲ ಕ್ರಾಂತಿ ನಾವು ಮಾಡೋಣ, ಮುಂದೊಂದು ದಿನ ಆ ಸಿನಿಮಾ ಡೆಫಿನೆಟ್ಲಿ ಮಾಡೋಣ ಅಂತ ಹೇಳಿದ್ದುಂಟಾ ಅನಿಲ್ ಅವ್ರು ನಿಮಗೆ? ಅನಿಲ್ ಸರ್ಗೆ ತುಂಬ ಖುಷಿ ಸರ್. ಆ ಸಿನಿಮಾ ಮಾಡೋದಕ್ಕೆ ತುಂಬ ಖುಷಿ. ಯಾಕಂದ್ರೆ ಬರೆಯುವಾಗ ಒಂದು ಖುಷಿ ಕೊಡುತ್ತಲ್ಲ ಸರ್, ಅದೇ ಒರಿಜಿನಲ್ ಫೀಲು. ಒಂದು ಸಿನಿಮಾ ಅದೊಂದು ದೈವತ್ವ ಆ ಸ್ಕ್ರಿಪ್ಟಲ್ಲಿ ಇರುತ್ತೆ ಅಂತಾರಲ್ಲ, ಅಂದರೆ ಒಂದು ಗೆಲುವು ಕಾಣುತ್ತೆ. ಆ ಥರ ಒಂದು ಅನಿಲ್ ಸರ್ ತುಂಬ ಇಷ್ಟ ಆ ಸ್ಕ್ರಿಪ್ಟು. ಫೈನ್. ಇನ್ನು ಆರ್ ಚಂದ್ರು ಅವರ ಜೊತೆ ಕೆಲಸ ಮಾಡಿದಂಥ ಒಬ್ಬ ಅಸಿಸ್ಟೆಂಟ್ ಹುಡುಗ ಕೀರ್ತಿ ಅಂತಕ್ಕಂಥವ್ರು ಸಿನಿಮಾ ಒಂದು ಮಾಡಿದ್ದಾರೆ, ಅಂದೊಂದಿತ್ತು ಕಾಲ. ಆ ಸಿನಿಮಾದ ಮೂಲಕ ನೀವು ಅಫಿಷಿಯಲಿ ಡೈಲಾಗ್ ರೈಟರ್ ಆಗಿ ಹೊರಹೊಮ್ಮಿದ್ದೀರಾ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ವಿನಯ್ ರಾಜ್ಕುಮಾರ್ ಹೀರೋ. ಸರ್ ಆ ಸಿನಿಮಾ ಕೀರ್ತಿ ಅಣ್ಣನೇ. ಯಾಕಂದರೆ ನಾನು ನಿಮ್ಮ ಸ್ಟಾರ್ಟಿಂಗಲ್ಲೂ ಹೇಳಿದೆ, ನಾನೊಬ್ಬ ಡೈಲಾಗ್ ರೈಟ್ರಾಗಿ ಕನ್ಸಿಡರ್ ಮಾಡಿ ಕೂರಿಸಿ ಬರ್ಸಿದ್ದು ಅವರು ನನಗೆ ಶುರುವಿನಲ್ಲಿ. ನಾನು ಬರೀಬೋದಾ, ಸಿನಿಮಾ ಪ್ಯಾಟ್ರನ್ ಗೊತ್ತಿಲ್ಲ, ಡೈಲಾಗ್ ವೇರಿಯೇಷನ್ಸ್ ಗೊತ್ತಿರಲಿಲ್ಲ, ಎಲ್ಲ ಅವರು ಅಲ್ಲಿಂದ ಕಲ್ಸ್ಕೊಂಡು ಹೋಗಿದ್ದು. ಅವಾಗ ಅಂದ ಇದ್ದಕ್ಕಲ್ಲ ಅಂತ ಸಿನಿಮಾ ಶುರು ಮಾಡಿದಾಗ ನಮ್ಗೆ ಹಬ್ಬ ಸರ್ ಅದು. ಯಾಕಂದರೆ ನಮಗೆ ಕೆಲಸ ಕೊಟ್ಟು ಅವರೊಂದು ಸಿನಿಮಾ ಶುರು ಮಾಡ್ತಾ ಇದ್ದಾರೆ ನಿರ್ದೇಶಕರಾಗಿ ಅನ್ನೋದು ಅದೊಂದು ಖುಷಿ ಇದೆ ನಮಗೆ. ಇವಾಗ ಮುಂದಿನ ದಿನದಲ್ಲಿ ರಿಲೀಸಿಗೆ ರೆಡಿ ಇದೆ ಸರ್ ಆ ಸಿನಿಮಾ. ಏನಾದರೂ ಒಂದು ಸಣ್ಣ ಜಲಕ್ ಬಿಟ್ಕೊಡ್ಬೋದಾ? ಅದ್ರದ್ದು ಒಂದು ಸಣ್ಣ ಬಿಟ್ಟು ಒಂದು ಡೈಲಾಗ್ ಹೇಳ್ಬೋದಾ? ಅದು ಅವರೇ ಹೇಳಬೇಕು ಸರ್. ಯಾಕಂದರೆ ಸಿನಿಮಾ ಇನ್ನೇನು ಟ್ರೈಲರ್ ಬರುತ್ತೆ ಸ್ವಲ್ಪ ದಿನದ. ಟೀಸರ್ ಬಂದಿದೆ, ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಸೌಂಡ್ ಆಗಿದೆ. ಇವಾಗ ಟ್ರೈಲರ್ ಬರ್ತಾ ಇದೆ, ಅದರಲ್ಲಿ ಇದೆ ಸರ್ ಡೈಲಾಗ್ಗಳು. ಯಾಕಂದರೆ ಅವ್ರದ್ದು ರೀಸೆಂಟಾಗಿ ಪೆಪ್ಪೆ ಅಂತ ಒಂದು ಸಿನಿಮಾ ಬಂತು. ಅದಾದಮೇಲೆ ಅವ್ರದ್ದು ಇಮೇಜ್ ಕೂಡ ಬೇರೆ ಥರ ಚೇಂಜ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇದು ಬೇರೆ ಥರನೇ ಸರ್. ಪೆಪೆ ಬಂದ್ಬಿಟ್ಟು ಕಲ್ಟ್ ಕ್ಲಾಸಿಕ್ ಸರ್. ಅಂದ ಇದ್ದ ಕಾಲ ಬಂದು ಒಬ್ಬ ಮಿಡಲ್ ಕ್ಲಾಸ್ ನಮ್ಮನೆ ಹುಡುಗ ಅನ್ನೋದು ಆ ಥರ ಒಂದು ಕಂಟೆಂಟು. ಆಮೇಲೆ ತುಂಬ ಎಮೋಷನಲ್ ಸಬ್ಜೆಕ್ಟು ಸರ್ ಅದು. ವಿನಯ್ ಸರಿಗೆ ತುಂಬ ಹೊಸದು. ಯಾಕಂದ್ರೆ ಬರೆಯುವಾಗಲೇ ಕೀರ್ತಿ ಅಣ್ಣ ನಮ್ಗೆ ಅದನ್ನೇ ಹೇಳಿದ್ರು ಅವರು. ಇಲ್ಲ ಇದು ಹೊಸ ಥರ ಇರಬೇಕು, ಅದೇ ರೆಗ್ಯುಲರ್ ಫಾರ್ಮೆಟ್ ಕೊಡಬಾರ್ದು ಅವ್ರಿಗೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಸಿನಿಮಾ. ಆರಂಭದ ದಿನಗಳಲ್ಲೇ ದೊಡ್ಡ ಮನೆಯವ್ರ ಜೊತೆ ಕೆಲಸ ಮಾಡೋದಿದ್ದಿಲ್ಲ, ಅದಕ್ಕಿಂತ ಒಂದು ಹ್ಯಾಪಿ ಮೂಮೆಂಟ್ ಮತ್ತೊಂದು ಇರೋಕ್ಕೆ ಸಾಧ್ಯ ಇಲ್ಲ. ಸೊ ವಿನಯ್ ರಾಜ್ಕುಮಾರ್ ಅವರು ಕೂಡ ಇತ್ತೀಚೆಗೆ ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಆಗಿ ಎಮರ್ಜ್ ಆಗ್ತಾ ಇದ್ದಾರೆ. ಅವರ ಆರಿಸ್ಕೊಳ್ತಾ ಇರ್ತಕ್ಕಂಥ ಜಾನರ್ ಸಿನಿಮಾಗಳನ್ನ ನೋಡಿದಾಗ ಖುಷಿ ಆಗುತ್ತೆ. ಹಾಗಾಗಿ ವಿನಯ್ ರಾಜ್ ಅವರು ಒಬ್ಬ ನಟನಾಗಿ ಎಷ್ಟು ಇನ್ಸ್ಪೈರಿಂಗ್ ಅನಿಸ್ತಾರೆ ನಿಮಗೆ? ಸರ್ ತುಂಬ ಖುಷಿ ಆಗುತ್ತೆ ಸರ್. ಸರ್ ಬೇರೆ ಬೇರೆ ಥರ ಜಾನರ್ಗಳನ್ನ ಹೀರೋಗಳು ಯಾವಾಗ ಒಪ್ಕೋತಾರೋ ಸರ್, ಅವಾಗ ಬರೆಯೋನ್ಗೊಂದು ಖುಷಿ ಸಿಗುತ್ತೆ ಸರ್. ಹೊಸ ನಿರ್ದೇಶಕಂಗೊಂದು ಖುಷಿ ಸಿಗುತ್ತೆ. ಅದೇ 4 ಫೈಟು, ಅದೇ ಸಾಂಗ್ಗಳು ಅನ್ನೋದಕ್ಕಿಂತ ಇಲ್ಲ ಹೊಸ ವಿಭಿನ್ನವಾಗಿ ಏನಾರು ನೀವು ಬರ್ಕೊಬನ್ನಿ, ನಾನು ರೆಡಿ ಇದ್ದೀನಿ ಪರ್ಫಾರ್ಮ್ ಮಾಡೋಕ್ಕೆ ಅನ್ನೋದಿದೆ ಗೊತ್ತಾ ಸರ್. ಅದೊಂಥರ ಚಾಲೆಂಜು, ಬರೆಯೋನ್ಗೂ ಚಾಲೆಂಜು, ಆ್ಯಕ್ಟ್ ಮಾಡೋನ್ಗೂ ಚಾಲೆಂಜು. ಆ ಚಾಲೆಂಜ್ ಕ್ರಿಯೇಟ್ ಆದ್ರೇ ಸರ್ ಇಂಡಸ್ಟ್ರಿಯಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗೋದು. ಅದು ಆ ಥರ ಇರಬೇಕು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.